Hello students, welcome back to TGI DCT Coaching Center. This is Rupashri. So today topic is the required documents for engineering college admissions. So ನೀವು admission ಹೋಗುವಾಗ ಯಾವುದೆಲ್ಲ ಇಂಪಾರ್ಟೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕು, ಯಾವುದೆಲ್ಲ ಕಾಪೀಸ್ ನ ನೀವು ಜೆರಾಕ್ಸ್ ಮಾಡಿಸಬೇಕು, ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಸ್ಕಿಪ್ ಆದರೂ ಕೂಡ ನಿಮ್ಮ ಅಡ್ಮಿಷನ್ಸ್ ಗಳಿಗೆ ಡಿಸ್ಟರ್ಬೆನ್ಸ್ ಆಗ್ತದೆ ಸ್ಟೂಡೆಂಟ್ಸ್. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ, ಟಿಲ್ ದ ಎಂಡ್ ಸ್ಕಿಪ್ ಮಾಡ್ದಲೆ ವಾಚ್ ಮಾಡಿ ಸ್ಟೂಡೆಂಟ್ಸ್. ಸೊ ಈಗ ನಿಮಗೆ ಫಸ್ಟ್ ಅಡ್ಮಿಷನ್ ಆರ್ಡರ್ ಕಾಪಿ ತಗೋಬೇಕು. ಈಗಾಗಲೇ ನೀವು KEAಗೆ ಫೀಸ್ ಪೇ ಮಾಡಿದ ನಂತರ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು. ಆ ಅಡ್ಮಿಷನ್ ಆರ್ಡರ್ ಕಾಪಿ 100% ಕಂಪಲ್ಸರಿ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಅದರ ಜೊತೆಗೆ ನೀವು KEAಗೆ ಫೀಸ್ ಪೇ ಮಾಡಿದ್ದೀರೋ ಅದರ ಚಲನ್ ಕಾಪಿ, ಅದರ ಮೇಲೆ ಬ್ಯಾಂಕ್ ಸೀಲ್ ಅಂಡ್ ಸಿಗ್ನೇಚರ್ ಕಂಪಲ್ಸರಿ ಇರಲೇಬೇಕು. ನಿಮ್ಗೆ ಆಕ್ಚುಲಿ 3 ಚಲನ್ಸ್ಗಳಿರ್ತದೆ. ಒಂದು ಚಲನ್ ಬಂದು ಬ್ಯಾಂಕಿಗೆ, ಇನ್ನೂ ಒಂದು ಚಲನ್ ಬಂದು ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್. ಸೊ ಥರ್ಡ್ ಕಾಪಿ ಸ್ಟೂಡೆಂಟ್ ರೆಫರೆನ್ಸ್ಗೆ ಇಟ್ಕೋಬೇಕಾಗುತ್ತೆ. ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಡ್ಯೂರಿಂಗ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವುದೆಲ್ಲ ಡಾಕ್ಯುಮೆಂಟ್ಸು ನೀವು ಒರಿಜಿನಲ್ ತಗೊಂಡೋಗಿದ್ದೀರಾ ಆ ಎಲ್ಲ ಒರಿಜಿನಲ್ ಕಾಪೀಸು ಜೊತೆಗೆ ಅಟೆಸ್ಟೇಷನ್ ಕಾಪೀಸ್ನ ಕೂಡ ನೀವು ತಗೊಂಡೋಗಿರ್ಬೇಕು. ಈಗಾಗಲೇ ಡ್ಯೂರಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಸೆಟ್ ಅನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನೀವು ಪ್ರೊವೈಡ್ ಮಾಡಿದ್ದೀರಾ. ಈಗ ಮಿನಿಮಮ್ ನೀವು 1 or 2 ಸೆಟ್ ನ ಇಂಜಿನಿಯರಿಂಗ್ ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕು. ಡಿಪೆಂಡ್ಸ್ ಆನ್ ದ ಕಾಲೇಜ್. ಕೆಲವು ಕಾಲೇಜು 1 ಕಾಪಿ ತಗೊಳ್ತಾರೆ, ಕೆಲವು ಕಾಲೇಜು 2 ಸೆಟ್ಸ್ ಆಫ್ ಕಾಪಿನ ತಗೊಳ್ತಾರೆ ಸ್ಟೂಡೆಂಟ್ಸ್. ಇದ್ರ ಜೊತೆಗೆ ಕೂಡ ಅಡಿಷನಲ್ ಕಾಪೀಸ್ ನ ನೀವು ಮೇಂಟೈನ್ ಮಾಡ್ಕೋಬೇಕು ನಿಮ್ಮ ಪರ್ಪಸ್ಗೆ. ದ ರೀಸನ್ ಇಸ್ 4 ರೀಸನ್ಸ್. ಸಪೋಸ್ ನೀವೇನಾದ್ರೂ ಬ್ಯಾಂಕ್ ಲೋನ್ ಅಪ್ಲೈ ಮಾಡ್ತೀನಿ ಅಂದ್ರೆ ಆವಾಗ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕು. ಪಾಸ್ಪೋರ್ಟಿಗೆ ಬೇಕಾಗ್ತದೆ. ಯಾವುದಾದ್ರೂ ಜಾಬ್ಸ್ಗಳು ಗವರ್ಮೆಂಟ್ ಅಥವಾ ಪ್ರೈವೇಟ್ ಜಾಬ್ಸ್ಗಳಿಗೆ ಅಪ್ಲೈ ಮಾಡುವಾಗ ಬೇಕಾಗುತ್ತೆ. ಕೆಲವು ಸ್ಕಾಲರ್ಶಿಪ್ಸ್ಗಳನ್ನ ಅಪ್ಲೈ ಮಾಡುವಾಗ ನಿಮ್ಮ ಲಾಸ್ಟ್ ಇಯರ್ ಏನೋ ಸರ್ಟಿಫಿಕೇಟ್ಸ್ಗಳನ್ನ ಕೇಳ್ತಾರೆ. ಹಾಗಾಗಿ ನಿಮ್ಮ ಫ್ಯೂಚರ್ ಅಲ್ಲಿ ಪರ್ಪಸ್ ಯೂಸ್ ಇದ್ದೇ ಇರುತ್ತೆ. ಹಾಗಾಗಿ 2 to 3 ಸೆಟ್ಸ್ ಆಫ್ ಅಟೆಸ್ಟೇಷನ್ ಕಾಪೀಸ್ ನ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಪರ್ಪಸ್ಗೋಸ್ಕರ ಇಟ್ಕೋಬೇಕಾಗತ್ತೆ. ಜೊತೆಗೆ DCT ಅಪ್ಲಿಕೇಶನ್ ಈಗಾಗಲೇ ಎಡಿಟಿಂಗ್ ಲಿಂಕ್ ನ ಎನೇಬಲ್ ಮಾಡಿದ್ರು. ಆ ಎಡಿಟ್ ಆದ್ಮೇಲೆ ನಿಮ್ಗೆ ಫೈನಲ್ ಕಾಪಿ ಇದೆ, ದಟ್ ಈಸ್ 1 ಕಾಪಿ. ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್, ಆಫ್ಟರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಗೆ ಒಂದು ಸ್ಲಿಪ್ ನ ಪ್ರೊವೈಡ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಯಾವ್ದೆಲ್ಲ ರಿಸರ್ವೇಶನ್ಸ್ ಇದೆ ಅನ್ನೋಂಥದ್ದು ಗೊತ್ತಾಗ್ತದೆ ಸ್ಟೂಡೆಂಟ್ಸ್. ಇನ್ನು ಇದ್ರ ಜೊತೆಗೆ ನಿಮ್ಮ ರ್ಯಾಂಕಿಂಗ್ ರಿಸಲ್ಟ್ಸ್ ಏನು ಅನೌನ್ಸ್ಮೆಂಟ್ ಬಂದಿದೆ, ಸೊ ಅದರದ್ದು ಒಂದು ಕಾಪಿ ಬೇಕಾಗುತ್ತೆ. ಜೊತೆಗೆ 2 to 3 ಸೆಟ್ಸ್ ಆಫ್ ಪಾಸ್ಪೋರ್ಟ್ ಸೈಜ್ ಪಿಕ್ಸ್. ಕೆಲವು ಕಾಲೇಜಲ್ಲಿ 2 ಸೆಟ್ಸ್ ತಗೊಳ್ತಾರೆ, ಕೆಲವು ಕಾಲೇಜಲ್ಲಿ 3 ಸೆಟ್ಸ್ ತಗೊಳ್ತಾರೆ. ಹಾಗಾಗಿ ನಾನು 2 to 3 ಸೆಟ್ಸ್ ಆಫ್ ಪಾಸ್ಪೋರ್ಟ್ ಸೈಜ್ ಪಿಕ್ ಅನ್ನ ಮೆನ್ಷನ್ ಮಾಡಿದ್ದೀನಿ. 1 to 2 ಸೆಟ್ಸ್ ಆಫ್ ಜೆರಾಕ್ಸ್ ಕಾಪೀಸ್ ವಿತ್ ಅಟೆಸ್ಟೇಷನ್. ಯಾವುದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ನೀವು ಕಾಲೇಜಿಗೆ ಸಬ್ಮಿಟ್ ಮಾಡ್ತೀರಾ ಅವುಗಳ 1 or 2 ಸೆಟ್ ನ ಕಾಲೇಜಿಗೆ ಪ್ರೊವೈಡ್ ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಇಯರ್ಗೆ ನೀವು ಯಾವಾಗ ಎಂಟ್ರಿ ಆಗ್ತೀರಾ ಆವಾಗ ನಿಮ್ಮ ಎಲ್ಲ ಒರಿಜಿನಲ್ ಕಾಪೀಸ್ ನ ಅವರು ನಿಮ್ಗೆ ರಿಟರ್ನ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ಎಲ್ಲ ಒರಿಜಿನಲ್ ಕಾಪೀಸು ಇಂಜಿನಿಯರಿಂಗ್ ಕಾಲೇಜ್ ಅವ್ರ ಅಂಡರ್ ಅಲ್ಲೇ ಇರ್ತದೆ. ಇದ್ರ ಜೊತೆಗೆ ನೀವೇನಾದ್ರೂ ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಆಗಿ ಈವನ್ 1 ಡೇ ಅಥವಾ 1 ವೀಕ್ ಒನ್ಸ್ ಆದ್ಮೇಲೆ ನೀವು ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ರೆ ಅವಾಗ ಅವರು ನಿಮ್ಮ ಒರಿಜಿನಲ್ ಕಾಪೀಸ್ ನ ಕೊಡೋದಕ್ಕೆ ಕೆಲವು ಕಾಲೇಜಸ್ ಕೊಡೋದಿಲ್ಲ. ಆವಾಗ ನಿಮ್ಗೆ ಉಳಿದಂತ ಇನ್ನು ಉಳಿದ ಎಷ್ಟು ವರ್ಷಗಳ ಇಂಜಿನಿಯರಿಂಗ್ ಇದೆ ಅಷ್ಟು ವರ್ಷದ ಫೀಸ್ ಅನ್ನ ನೀವು ಪೇ ಮಾಡಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ನ ವಾಪಸ್ ತಗೋಬೇಕಾಗತ್ತೆ. ಸೊ ದಟ್ ಈಸ್ ಒನ್ ಮೇಜರ್ ಡ್ರಾಬ್ಯಾಕ್ ಇರುತ್ತೆ. ಹಾಗಾಗಿ ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಆದ್ಮೇಲೆ ಕಾಲೇಜ್ ಕ್ವಿಟ್ ಮಾಡುವಂತ ಡಿಸಿಷನ್ ನ ಯಾವ ಕಾರಣಕ್ಕೂ ತಗೋಬೇಡಿ. ಇದರ ಜೊತೆಗೆ ಫೀಸು ಆಕ್ಚುಲಿ 2 ತರ ಫೀಸ್ ಇರುತ್ತೆ. ಕೆಲವು ಕಾಲೇಜುಗಳು KEAಗೆ ಫೀಸ್ ಕಟ್ಟಬೇಕು ಪ್ಲಸ್ ಕಾಲೇಜಿಗೂ ಫೀಸ್ ಕಟ್ಟಬೇಕಾಗತ್ತೆ. ಅದರಲ್ಲೂ ಗವರ್ಮೆಂಟ್ ಕಾಲೇಜ್ಗಳಲ್ಲಿ KEA ಫೀಸ್ ಕಟ್ಟಿದ್ರೆ ಮುಗಿತು, ಕಾಲೇಜಿಗೆ ಬಂದು ಫೀಸ್ ಕಟ್ಟುವಂತ ನೆಸೆಸಿಟಿ ಇರೋದಿಲ್ಲ. ಸೊ ನೀವು KEAಗೆ ಕಾಲೇಜ್ ಫೀಸ್ ಪೇ ಮಾಡಿದ ನಂತರ ನೀವು ನೆಕ್ಸ್ಟ್ ಯಾವ ಕಾಲೇಜ್ ಹೋಗ್ತಿದ್ದೀರಾ ಆ ಕಾಲೇಜ್ಗೆ ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡಿದ್ರೆ ಅವಾಗ ನಿಮ್ಗೆ ಆ ಕಾಲೇಜಿಗೆ ಎಷ್ಟು ಫೀಸ್ ಪೇ ಮಾಡಬೇಕು ಅನ್ನೋಂಥದ್ದು ಇರುತ್ತೆ. ಆ ಕಾಲೇಜ್ ಫೀಸನ್ನ ಐದರ್ ಕ್ಯಾಶ್ ಆರ್ ಆನ್ ದ ಆನ್ಲೈನ್. ಸೊ ನಿಮ್ಗೆ ಯಾವ್ಯಾವ ಕಾಲೇಜು ಯಾವ್ಯಾವ ಫಾರ್ಮ್ ಅಲ್ಲಿ ಹೇಳ್ತಾರೆ. ಕೆಲವು ಕಾಲೇಜು ಕ್ಯಾಶ್ ಅಲ್ಲಿ ತಗೊಳ್ತಾರೆ, ಕೆಲವು ಕಾಲೇಜು ಆನ್ಲೈನ್ ಅಲ್ಲಿ. ಮೋಸ್ಟ್ ಆಫ್ ದ ಕಾಲೇಜು ಆನ್ಲೈನ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು ಕಾಲೇಜ್ ಫೀಸನ್ನ. ಸೊ ಹಾಗಾಗಿ ಫೀಸನ್ನ ನೀವು ಐದರ್ ಆನ್ಲೈನ್ ಆರ್ ಇನ್ ದ ಕ್ಯಾಶ್ ಫಾರ್ಮ್ ಸರಿಯಾದ ಫಾರ್ಮ್ಯಾಟು
ಯಾವುದು ಅನ್ನುವಂಥದ್ದನ್ನ ಆ ಕಾಲೇಜಿಗೆ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಅಮೌಂಟನ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ. ಸೊ ಇದ್ರ ಜೊತೆಗೆ ನೀವು ಹಾಸ್ಟೆಲ್ಸ್ಗಳಿಗೆ ಏನಾದರೂ ಜಾಯಿನ್ ಮಾಡೋದಿದ್ರೆ ಹಾಸ್ಟೆಲ್ ಅಮೌಂಟನ್ನ ಕೂಡ ನೀವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ಗಳ ಜೊತೆಗೆ ನೀವು ಇಂಜಿನಿಯರಿಂಗ್ ಕಾಲೇಜನ್ನ ವಿತ್ ದ ಡೇಟ್ ಅಂಡ್ ಟೈಮ್, ನಿಮಗೆ ಒಂದು ಡೇಟ್ ಅಂಡ್ ಪರ್ಟಿಕ್ಯುಲರ್ ಟೈಮ್ ಕೊಟ್ಟಿರ್ತಾರೆ. ಆ ಡೇಟ್ ಟೈಮ್ ಒಳಗಡೆನೆ ನೀವು ಹೋಗ್ಬಿಟ್ಟು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ಟೈಮ್ ಏನಾದರೂ ಕ್ರಾಸ್ ಆದರೆ ಸಮ್ಟೈಮ್ಸ್ ನಿಮ್ಮ ಅಡ್ಮಿಷನ್ಸ್ ಸೀಟ್ಸ್ಗಳು ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರ್ತದೆ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಯಾವುದೆಲ್ಲ ಡಾಕ್ಯುಮೆಂಟ್ಸ್ಗಳು ಇರಬೇಕು ಅನ್ನೋಂಥದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು ಈಗಾಗಲೇ ಯೂಟ್ಯೂಬ್ ವಿಡಿಯೋ ರಿಲೀಸ್ ಮಾಡಿದ್ದೀನಿ. ಅದು ನಿಮ್ಮ ಡಿಸ್ಕ್ರಿಪ್ಷನ್ ಇದೆ, ಯೂಟ್ಯೂಬಿನ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇರ್ತದೆ. ಸೊ ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು. ಇನ್ನು ಕಾಲೇಜ್ ಫೀಸು, ಲಾಸ್ಟ್ ಇಯರ್ ನಮ್ಮ ಸ್ಟೂಡೆಂಟ್ಸ್ಗಳು ಯಾವ ರೀತಿ ಕಾಲೇಜ್ ಫೀಸನ್ನು ಪೇ ಮಾಡಿದ್ದಾರೆ ಅಂತೇಳಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ರಿಲೀಸ್ ಮಾಡಿದ್ದೀವಿ. ಅದು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಸೊ ದಟ್ ಇಟ್ ವಿಲ್ ರೀಚ್ ಟು ದ ನೀಡಿ DCT ಆಸ್ಪಿರೆಂಟ್ ಸ್ಟೂಡೆಂಟ್ಸ್. ಸೊ ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ನಲ್ಲಿ ಫಾರ್ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಕೋಚಿಂಗ್ಸ್ಗಳು ಅವೈಲೇಬಲ್ ಇರ್ತದೆ. ನಮ್ಮಲ್ಲಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ತಗೊಂಡಿರುವಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ. ನಾಟ್ ಓನ್ಲಿ ಮೊಹಮ್ಮದ್ ಸೈಫ್ ಅಲಿ ಶೇಖ್, ಇನ್ನು ದಿ ಬೆಸ್ಟ್ ರ್ಯಾಂಕ್ ತಗೊಂಡಿರುವಂತ ಸಾಕಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ನೀವು ಇಲ್ಲಿ ರ್ಯಾಂಕಿಂಗ್ ಸ್ಟ್ಯಾಟಿಸ್ಟಿಕ್ಸ್ ನ ನೀವು ಅಬ್ಸರ್ವ್ ಮಾಡಬಹುದು. ಇದು ಕಳೆದ ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಈ ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಇದಕ್ಕಿಂತ ತುಂಬಾ ಚೆನ್ನಾಗಿ ರ್ಯಾಂಕ್ ಅನ್ನ ಒಬ್ಟೈನ್ ಮಾಡ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್. ಅದನ್ನ ನಾನು ವೆರಿ ಸೂನ್ ನಿಮ್ಗೆ ರಿಲೀಸ್ ಮಾಡ್ತೀನಿ. ಸೊ ಆದಷ್ಟು ಈ ಚಾನೆಲ್, ಈ ಲಿಂಕ್ ಅನ್ನ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ TGI ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ DCT ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ಸ್ಗಳು ಸಿಗ್ತದೆ ಸ್ಟೂಡೆಂಟ್ಸ್. ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ದ TGI is providing the best coaching classes with the 100% syllabus completion. 5 ಸಬ್ಜೆಕ್ಟ್ ಇರುವಂತ ಒಂದು ಟೆಕ್ಸ್ಟ್ ಬುಕ್ಸ್ ಅವೈಲೇಬಲ್ ಇರ್ತದೆ. ಕ್ಲಾಸಸ್ ಮಿಸ್ ಆದ್ರೆ ನಿಮಗೆ ರೆಕಾರ್ಡಿಂಗ್ಸ್ ಕ್ಲಾಸಸ್ ಕೂಡ ಅವೈಲೇಬಲ್ ಇರ್ತದೆ ಸ್ಟೂಡೆಂಟ್ಸ್. ಹಾಗಾಗಿ ವಿತ್ ಎನ್ ನಂಬರ್ ಆಫ್ ಟೆಸ್ಟ್ಗಳು ಅಟ್ ದ ಎಂಡ್ ಅಲ್ಲಿ OMR ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಗಳಿಗೆ ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ ನ ತಗೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ ಫ್ರಮ್ TGI DCT ಕೋಚಿಂಗ್ ಸೆಂಟರ್.